ನಾವೆಲ್ಲರೂ ಸಹ ಶಾಲೆಗಳಲ್ಲಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆ ಕಲಿಸ್ಕೊಡ್ತಾ ಇದ್ರು. ಪುಣ್ಯಕೋಟಿಯ ಕಥೆಗಳನ್ನು ಹೇಳ್ಕೊಟ್ಟು, ಮಾನವೀಯ ಮೌಲ್ಯಗಳನ್ನು ಹೇಳ್ಕೊಟ್ಟು, ನಾವು ಅಹಿಂಸೆ ಮಾರ್ಗದಲ್ಲಿ ಹೋಗಬಾರ್ದು ಅಂತೇಳಿ ಮಕ್ಕಳಿಗೆ ಚಿಂತನೆಗಳನ್ನು ಕೊಡ್ತಾಯಿದ್ರು. ಆದರೆ ಇವತ್ತು ಏನು ಬೆಂಗಳೂರಿನಲ್ಲಿರ್ತಕ್ಕಂತಹ ಟಿ ಜಾನ್ ವಿದ್ಯಾಸಂಸ್ಥೆಯಲ್ಲಿ ಅದೇ ಪುಣ್ಯಕೋಟಿಯನ್ನು ಕತ್ತರಿಸಿ ಕ್ಯಾಂಟೀನ್ನಲ್ಲಿ ಆಹಾರವಾಗಿ ಕೊಡ್ತಾ ಇರ್ತಕ್ಕಂಥ, ಇವತ್ತು ಏನು ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿರ್ತಕ್ಕಂಥದ್ದು, ಅಂಥ ಸಂದರ್ಭದಲ್ಲಿ ಈ ಟಿ ಜಾನ್ ಕಾಲೇಜಿನ ಕ್ಯಾಂಟೀನ್ಗಳಲ್ಲಿ ಗೋಮಾಂಸದ ಖಾದ್ಯಗಳನ್ನು ರಾಜಾರೋಷವಾಗಿ ಇವತ್ತು ಮಾರ್ತಾ ಇರ್ತಕ್ಕಂಥದ್ದು. ಯಾವುದೇ ವಿದ್ಯಾರ್ಥಿ ಹೋಗಿ ಕೇಳಿದ್ರೂ ಸಹ ಆ ಮಾಂಸವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಬ್ರಿಟಿಷರು ಹಿಂದೂಗಳಿಗೆ ಗೋಮಾಂಸವನ್ನು ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು 1857ರಲ್ಲಿ ಕೋವಿಗಳಿಗೆ ಉಪಯೋಗಿಸ್ತಕ್ಕಂತಹ ಕೇಪುಗಳಿಗೆ ಗೋಮಾಂಸದ ಕೊಬ್ಬಿನ ಲೇಪನವನ್ನು ಮಾಡ್ತಾಯಿದ್ರು. ಇವತ್ತು ಅದೇ ರೀತಿಯಾದಂಥ ವಾತಾವರಣ ಈ ಟಿ ಜಾನ್ ಕಾಲೇಜಿನ ಒಳಗಡೆ ನಡೀತಾ ಇರ್ತಕ್ಕಂಥ. ಇವತ್ತು ಅಕ್ಷರಶಃ ಅಲ್ಲಿ ಹೋಗಿ ಊಟ ಮಾಡ್ತಕ್ಕಂತಹ ಎಲ್ಲ ಹಿಂದೂ ವಿದ್ಯಾರ್ಥಿಗಳು ಧರ್ಮಬಂಧಕರಾಗಲಿಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥ. ಇವತ್ತು ಹಲವಾರು ಜನ ಸಸ್ಯಾಹಾರಿಗಳಿರ್ತಾರೆ, ಅವರು ನಾವು ಸಸ್ಯಾಹಾರದ ಊಟವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆರ್ಡ್ರನ್ನು ಮಾಡಿದ್ರು ಸಹ ಇವರು ಯಾವ ಗೋಮಾಂಸವನ್ನು ಮಾಡಿರ್ತಕ್ಕಂಥ ಪಾತ್ರೆಗಳನ್ನು ಉಪಯೋಗಿಸಿರ್ತಾರೆ, ಅದರಲ್ಲೇ ಅವ್ರಿಗೂ ಸಹ ಅವ್ರು ಕೇಳ್ತಕ್ಕಂಥ ಸಸ್ಯಾಹಾರಿ ಖಾದ್ಯಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದ ಅಕ್ಷರಶಃ ಹಿಂದೂ ವಿದ್ಯಾರ್ಥಿಗಳು ಧರ್ಮಭ್ರಷ್ಟರಾಗ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಟಿ ಜಾನ್ ಕಾಲೇಜಿನ ವಿರುದ್ಧವಾಗಿ ಹುಳಿಮಾವು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಈ ಕಾಲೇಜಿನ ಒಳಗೆ ಈಗಾಗಲೇ ಏನು ಕ್ಯಾಂಟೀನನ್ನು ನಡೆಸ್ತಾ ಇದ್ದಾರೆ ಆ ವ್ಯಕ್ತಿಗಳ ವಿರುದ್ಧವಾಗಿ ಗಂಭೀರವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಈ ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧವೂ ಸಹ ಕ್ರಮವನ್ನು ತೆಗೆದುಕೊಳ್ಬೇಕು. ಏನಂದರೆ ಗೋಮಾಂಸವನ್ನು ಮಾರಾಟ ಮಾಡಲಿಕ್ಕೆ, ಗೋಹತ್ಯೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಈ ಶಿಕ್ಷಣ ಸಂಸ್ಥೆ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇವರ ವಿರುದ್ಧವಾಗಿ ಕಠಿಣವಾದಂಥ ಕಾನೂನು ಕ್ರಮಗಳನ್ನು ಜರುಗಿಸಿ ಕೂಡಲೇ ಆ ವ್ಯಕ್ತಿಗಳನ್ನು ಬಂಧನ ಮಾಡಿ ಕಠಿಣವಾಗಿ ಶಿಕ್ಷೆಗೆ ಗುರಿಪಡಿಸಬೇಕು ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇರ್ತಕ್ಕಂಥ. ಇಲ್ಲದೆ ಹೋದದಾದರೆ ಮುಂದಿನ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಬಹಳ ದೊಡ್ಡದಾದಂಥ ಹೋರಾಟವನ್ನು ಈ ಕಾಲೇಜಿನ ವಿರುದ್ಧ ಮಾಡಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.